ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಪಾಲಕ್ ಪಕೋಡವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಟ್ಸ್ ವೆರಿ ಈಸಿ ಟು ಮೇಕ್ ಆ್ಯಂಡ್ ಕ್ವಿಕ್ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಪಾಲಕನ್ನು ಹೆಚ್ಚಿಟ್ಕೊಳ್ತಾ ಇದ್ದೀವಿ. ಹಾಗೆಯೇ ಒಂದು 4-5 ಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಕೋಬೇಕು. ಉದ್ದಕ್ಕೆ ಹೆಚ್ಕೊಂಡ್ರೆ ಈ ರೆಸಿಪಿಗೆ ಸರಿ ಹೋಗೋದಿಲ್ಲ, ಹಾಗಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡಿರೋ ಅಂತಹ ಮೆಣಸಿನಕಾಯಿ ಒಂದು 4-5. ಇದನ್ನು ನೀವು ಹೆಚ್ಚಿಗೆನೂ ಕೂಡ ಮಾಡ್ಕೊಬೋದು ನಿಮಗೆ ಸ್ಪೈಸಿಯಾಗಿ ಬೇಕು ಅಂತ ಅಂದರೆ. ಸೊ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಕೂಡ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಉದ್ದಕ್ಕೆ ಹೆಚ್ಕೊಂಡು ನೆಕ್ಸ್ಟ್ ನಾವು ಏನು ಪಾಲಕ್ ತೊಗೊಂಡಿದ್ದೀವಲ್ಲ ಆ ಪಾಲಕನ್ನು ತೊಳ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೋಬೇಕು. ಸೊ ಪಾಲಕನ್ನು ಕೂಡ ಹಾಕ್ತಾ ಇದ್ದೀವಿ. ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ನಾವು ಈ ಕರಿಬೇವು ಏನಿದೆ ಆ ಕರಿಬೇವನ್ನು ಕೂಡ ಸಣ್ಣದಾಗೆ ಹೆಚ್ಕೋಬೇಕು. ಹೆಚ್ಕೊಂಡು ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ಪಕೋಡಾಗೆ. ನೆಕ್ಸ್ಟ್ ಈ ಹಂತದಲ್ಲಿ ಅಜ್ವೈನ 1/4 ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಹಾಗೇನು ಉಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ ಇದೇ ಹಂತದಲ್ಲಿ. ಆಮೇಲೆ ಈ ಕಡಲೆ ಹಿಟ್ಟನ್ನ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು, ಆದರೆ ನೀರನ್ನು ಹಾಕದೆ ಹಾಗೇ ಕಲಿಸ್ಕೋಬೇಕು. ಅದೇ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದಮೇಲೆ ನೀರೇನಾದರೂ ಅವಶ್ಯಕತೆ ಇದ್ದರೆ ಸ್ವಲ್ಪ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡಿ, ಸಾಕು. ಹಾಗೆಯೇ ಅಡುಗೆ ಸೋಡಾ 1/4 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಎಣ್ಣೆನ ಕಾಯ್ಲಿಕ್ಕೆ ಇಡಬೇಕು. ಸೊ ಈಗ ಬಾಣಲಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀವಿ. ಎಣ್ಣೆ ಹಾಕಿ ಚೆನ್ನಾಗಿ ಕಾಯಬೇಕಿದು. ಚೆನ್ನಾಗಿ ಕಾದ ಮೇಲೆ ನೆಕ್ಸ್ಟು ನಾವು ಒಂದೊಂದೇ ಬಜ್ಜಿಯನ್ನು ಅಥವಾ ಪಕೋಡವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಎಣ್ಣೆ ಮೀಡಿಯಮ್ ಹಾಗೆ ಕಾದಾಗ ನಾವು ಒಂದೊಂದೇ ಪಕೋಡವನ್ನು ಹಾಕ್ತಾಯಿದ್ದೀವಿ. ಸೊ ಇದೇ ಥರ ಪಕೋಡಗಳನ್ನೆಲ್ಲ ಹಾಕಿ ಆಲ್ಟರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಿಧಾನಕ್ಕೆ ಬೇಯಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಬೇಗ ಆಗುತ್ತೆ, ಕ್ರಿಸ್ಪಿಯಾಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಫ್ಲೇವರ್ ಚೆನ್ನಾಗಿ ಸಿಗ್ತಾ ಇರುತ್ತೆ ಇನ್ ಬಿಟ್ವೀನ್. ಈಗ ತಿರುವು ಹಾಕ್ಕೊಳ್ತಾ ಇದ್ದೀವಿ. ತಿರುವು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಒಂದೊಂದೇ ತಿರುಗಿಸ್ತಾ ಕೂಡಬೇಕು. ಒಂದೊಂದೇ ಈ ಥರ ತಿರುವಿ ಹಾಕ್ತಾ ಇರಬೇಕು. ಹಾಗಂದರೆ ಇದು ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದೇ ಥರ ಫ್ರೈ ಮಾಡ್ಕೊಳ್ತಾ ನೋಡ್ತಿರ್ಬೋದು, ಕಲರ್ ಬದಲಾಗ್ತಾ ಇದೆ ಪಕೋಡದು. ಅಂಟಿಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದೇ ಥರನೇ ಬೇಯಿಸ್ಕೊಳ್ಬೇಕು ಪಕೋಡವನ್ನು. ಸೊ ನೋಡ್ತಿರ್ಬೋದು ನಮ್ಮ ಪಾಲಕ್ ಪಕೋಡ ರೆಸಿಪಿ ಸಿದ್ಧವಾಗಿದೆ. ಇದೇ ಥರ ರೆಸಿಪೀಸ್ಗಾಗಿ ನಮ್ಮ ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ